ಎರಡು ಸುದ್ದಿ ಇವತ್ತು ಇಡೀ ರಾಜ್ಯ ರಾಜಕಾರಣದಲ್ಲಿ ಸದ್ದು ಮಾಡಿದ್ದು ಒಂದು ಮೂಡ ವಿಚಾರದಲ್ಲಿ ಮುಖ್ಯಮಂತ್ರಿಗಳ ಪತ್ನಿ ಬರೆದಿರುವ ಲೆಟರ್ ಬ್ರೇಕ್ ಮಾಡಿದ್ದು ರಿಪಬ್ಲಿಕ್ ಕನ್ನಡ ಬೆಳಗ್ಗೆ 9 ಗಂಟೆಗೆ ನಾನು ಹಾಗೆ ಜಯಪ್ರಕಾಶ್ ಶೆಟ್ಟಿ ಇದ್ವಿ. ನಾವು ಚಾಲೆಂಜ್ ಮಾಡಿದ್ವಿ, ನಮ್ಮಲ್ಲಿರುವ ದಾಖಲೆ ಮುಖ್ಯಮಂತ್ರಿಗಳ ಪತ್ನಿ ಬರೆದಿರುವ ದಾಖಲೆ ಬೇರೆ ಯಾವುದೇ ಮೀಡಿಯಾದಲ್ಲಿ ಇಲ್ಲ ಅಂತ ಹೇಳಿ. ಎರಡನೇ ಅತಿ ದೊಡ್ಡ ಸುದ್ದಿ ಸಾಯಿ ಮಿನರಲ್ಸ್ ಹಗರಣ. ಕುಮಾರಸ್ವಾಮಿ ಅವರಿಗೆ ಬಂದು ಬಿಡುತ್ತಾ ಪ್ರಾಸಿಕ್ಯೂಷನ್ ನ ಭೀತಿ. ಈ ವಿಚಾರಕ್ಕೂ ಕೂಡ ಓಪನ್ ಚಾಲೆಂಜ್. ಇಡೀ ಮಾಧ್ಯಮದಲ್ಲಿ ಈ ಹಗರಣಕ್ಕೆ ಸಂಬಂಧಪಟ್ಟ ಅಧಿಕೃತ ಧ್ವನಿ ಸಿಗೋದು ಇವತ್ತು ಕೇವಲ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ. ಯಾವುದು ಆ ಧ್ವನಿ, ಯಾವ ವಿಚಾರವನ್ನ ಇವತ್ತು ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲಿ ನಾವು ರಿವೀಲ್ ಮಾಡ್ಲಿಕ್ಕೆ ಹೊರಟಿದ್ದೀವಿ, ಇದೆಲ್ಲದರ ಡೀಟೇಲ್ಸ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ರಿವೀಲ್ ಆಗುತ್ತೆ. ಅದನ್ನ ರಿವೀಲ್ ಮಾಡಲಿಕ್ಕೆ ಹಾಗೆ ಈ ಒಂದು ಕೂಲಂಕುಷ ಚರ್ಚೆಯಲ್ಲಿ ನನ್ನ ಜೊತೆ ನನ್ನ ಮೂವರು ಕಲೀಗ್ಸ್ ಕೂಡ ಜಾಯಿನ್ ಆಗಿದ್ದಾರೆ. ನಿರಂಜನ್ ನಾರಾಯಣ ಸ್ವಾಮಿ ಅವರಿದ್ದಾರೆ, ಜಯಪ್ರಕಾಶ್ ಶೆಟ್ಟಿ ಇದ್ದಾರೆ, ಹಾಗೆ ವಿಜಯ್ ಅವರಿದ್ದಾರೆ. ಮೂವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಿರಂಜನ್, ನಮ್ಮೊಂದಿಗೆ ಇವತ್ತು ಒಬ್ಬರು ತುಂಬ ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಸ್ಮಿತಾ ಅವರೇ, ಶೆಟ್ಟಿ ಅವರೇ ಮತ್ತು ವಿಜಯ್. ಡೆಲ್ಲಿಗೆ ಹೋದ್ಮೇಲೆ ಇದು ಅವರ ಮೊದಲನೇ ಇಂಟರ್ವ್ಯೂ. ಟೈಮ್ ವೇಸ್ಟ್ ಮಾಡಲ್ಲ ನಾನು, ತುಂಬ ಕಡಿಮೆ ಟೈಮ್ ಇದೆ ಅನಿಸುತ್ತೆ. ಸ್ಟ್ರೇಟ್ ಅವೇ ಕುಮಾರಸ್ವಾಮಿ ಅವರೇ, ರಿಪಬ್ಲಿಕ್ ಕನ್ನಡ ಫಸ್ಟ್ ವಿಸಿಟ್ ನಿಮ್ಮದು ನಮ್ಮ ನ್ಯೂಸ್ ರೂಮ್ಗೆ. ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಆನ್ ಯುವರ್ ಡೆಲ್ಲಿ ಎಲಿವೇಶನ್. ಎಲ್ಲರೂ ಹೇಳ್ತಿದ್ರು ಕುಮಾರಸ್ವಾಮಿ ಅವ್ರ ಹತ್ರ ಯಾವಾಗಲೂ ಫೈಲ್ ಇಟ್ಕೊಂಡು ಓಡಾಡ್ತಾರಂತ. ಇವತ್ತು ಎಷ್ಟು ಫೈಲ್ ಇದೆ ಅಂದರೆ, ಎಷ್ಟು ಕೇಸುಗಳು ನಡೀತಿದೆ, ಎಷ್ಟು ನ್ಯೂಸಲ್ಲಿ ಎಷ್ಟು ಸ್ಕ್ಯಾಮ್ಸ್ ಇದೆ ಅಂದರೆ ಕರ್ನಾಟಕದಲ್ಲಿ ತುಂಬ ಚರ್ಚೆ ನಡೀತಿದೆ ಸುಮಾರು ಈ ಸರ್ಕಾರ ಬಂದಾಗಿಂದ. ನನ್ನ ಮೊದಲನೇ ಪ್ರಶ್ನೆ ನಿಮಗೆ, ಡು ಯು ಮಿಸ್ ಬೀಯಿಂಗ್ ಇನ್ ಬ್ಯಾಂಗ್ಳೂರ್ ಆಟ್ ಅ ಟೈಮ್ ಲೈಕ್ ದಿಸ್? ಬಹುಶಃ ನಾನು ಡೆಲ್ಲಿಗೆ ಹೋದ ನಂತರ ತಾವು ಹೇಳಿದಂಥ ರೀತಿಯಲ್ಲಿ ಮೊದಲನೇ ಬಾರಿಗೆ ನಮ್ಮ ಮಾಧ್ಯಮದ ಮುಂದೆ ಕಾಣಿಸ್ಕೊಂಡಿರ್ತಕ್ಕಂಥದ್ದು ಈ ರೀತಿಯ ಒಂದು ಕಾನ್ವರ್ಸೇಷನಿಗೆ ರಿಪಬ್ಲಿಕ್ ಟಿವಿನಲ್ಲಿ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ಅನಿವಾರ್ಯತೆಯೂ ಇದೆ. ಬಹುಶಃ ನಾನು ಕೇಂದ್ರದಲ್ಲಿ ಮಂತ್ರಿ ಆದ ನಂತರ ಯಾವುದೇ ರೀತಿಯ ದೊಡ್ಡ ಮಟ್ಟದ ಇಂಟರ್ವ್ಯೂನಲ್ಲಿ ಭಾಗವಹಿಸಿಲ್ಲ. ಹೌದು, ಇವತ್ತು ಪ್ರಥಮವಾಗಿ ನಿಮ್ಮ ಒಂದು ಚಾನಲ್ಗೇನು ಬಂದಿದ್ದೇನೆ, ಪ್ರಥಮವಾಗಿ ತಮ್ಮೆಲ್ಲ ಯೂನಿಟ್ಗೆ ಅಭಿನಂದನೆ ಸಲ್ಲಿಸ್ತೇನೆ. ಥ್ಯಾಂಕ್ ಯು. ಇದರಲ್ಲಿ ತಾವು ಯಾವುದೇ ಒಂದು ವಿಷಯಗಳನ್ನು ಪ್ರಸ್ತಾಪ ಮಾಡಬೇಕಾದ್ರೆ ತಮ್ಮ ಚಾನಲ್ನಲ್ಲಿ ಯಾರಿಗೋ ಪರವಾಗಿ ಫೇವರ್ ಮಾಡಬೇಕು ಅಂತಲೋ ಇಲ್ಲ ಮತ್ತು ಯಾರಿಗೋ ಇರಿಸುಮುರುಸು ಮಾಡಬೇಕು ಅಂತಲೋ ತಮ್ಮ ಚಾನಲ್ನಲ್ಲಿ ಆ ರೀತಿಯ ಒಂದು ವಾತಾವರಣ ಇದೆ ಅಂತಕ್ಕಂಥದ್ದು ನಾನಂತೂ ಕಂಡಿಲ್ಲ. ಅದಕ್ಕೆ ತಮ್ಮೆಲ್ಲರನ್ನೂ ಅಭಿನಂದಿಸ್ತೀನಿ ಅಂತಕ್ಕಂಥದ್ದು ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು. ನೇರವಾಗಿ ಇರ್ತಕ್ಕಂಥದ್ದನ್ನು ಪ್ರಶ್ನೆ ಮಾಡ್ತೀರಿ. ಬಹುಶಃ ನಮ್ಮ ಹಳೆ ಸ್ನೇಹಿತರು ನಮ್ಮ ಜಯಪ್ರಕಾಶ್ ಅವರನ್ನು, ಅವರು ಸಹ ನನ್ನ ಒಳಗೊಂಡಂತೆ ಹಲವಾರು ಬಾರಿ ಪ್ರಶ್ನೆ ಮಾಡಿರ್ತಕ್ಕಂಥದ್ದು ನೋಡಿದ್ದೀನಿ ನಾನು. ಆದ್ದರಿಂದ ಇವತ್ತಿನ ದಿನ ಒಂದು ಕಡೆ ರಾಜ್ಯದಲ್ಲಿ ನಾಡಿನ ಜನತೆ ಏನೊಂದು ಭಾಳ ದೊಡ್ಡ ಮಟ್ಟದ ನಿರೀಕ್ಷೆ ಇಟ್ಟು ನಮ್ಮ ರಾಜ್ಯದಲ್ಲಿ ಆಡಳಿತ ಕುಸಿತ ಆಗಿದೆ, ಒಂದು ಉತ್ತಮವಂತ ಸರ್ಕಾರ ತರಬೇಕು ಅಂತ ಹೇಳಿ ಕಾಂಗ್ರೆಸ್ನ ಅಪಪ್ರಚಾರಗಳೇನಿತ್ತು ಅದಕ್ಕೆಲ್ಲದಕ್ಕೂ ಒಂದು ಉತ್ತಮವಂತ ಸರ್ಕಾರ ಬರಲಿ ಅಂತ ಕಾಂಗ್ರೆಸ್ಗೆ ಮತ ಕೊಟ್ಟರು. ಆದರೆ ಈ 1.25 ವರ್ಷ ಏನಾಗಿದೆ, 15 ತಿಂಗಳು, ಬಹುಶಃ ಕರ್ನಾಟಕ ರಾಜ್ಯದಲ್ಲೆಲ್ಲ ಇಡೀ ದೇಶದಲ್ಲಿ ಒಂದು ರಾಜ್ಯ ಸರ್ಕಾರ ರಚನೆ ಆದ ಕೇವಲ ಹಲವಾರು ತಿಂಗಳುಗಳಲ್ಲಿ ಜನಗಳ ವಿಶ್ವಾಸವನ್ನು ಕಳ್ಕೊಂಡಿರ್ತಕ್ಕಂಥ ಪಕ್ಷ ಇದ್ದರೆ ಅದು ಕರ್ನಾಟಕ ರಾಜ್ಯದಲ್ಲಿ ಏನಿದೆ ಸರ್ಕಾರ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅಧಿಕಾರಕ್ಕೆ ಬಂದ ದಿನದಿಂದಲೇ ಪ್ರಾರಂಭ ಆಯಿತು. ಹೌದು, ವರ್ಗಾವಣೆ ವಿಷಯದಲ್ಲಿ ಯಾವ್ಯಾವ ರೀತಿ ನಡ್ಕೊಂಡಿದೆ. ನಾನೊಂದು ಬಾರಿ ಒಂದು ಪೆನ್ ಡ್ರೈವ್ ತೋರಿಸಿದೆ, ಅದನ್ನೇ ಪಾಪ ಈಗಲೂ ಹೇಳ್ತಾರೆ ಪೆನ್ ಡ್ರೈವ್ ಅಂದರೂ ತೋರಿಸ್ಲೇ ಇಲ್ಲ ಅಂತೇಳಿ. ಅದು ಸಹ ಪೆನ್ ಡ್ರೈವ್ನಲ್ಲಿ ಇರ್ತಕ್ಕಂಥದ್ದು ಯಾವುದೇ ಅಶ್ಲೀಲವಾದಂಥ ಪೆನ್ ಡ್ರೈವ್ ಅಲ್ಲ. ಅದು ವರ್ಗಾವಣೆಗೆ ಸಂಬಂಧಪಟ್ಟಾಗೆ ಒಂದು ಇಲಾಖೆಯಲ್ಲಿ ಯಾವೊಂದು ಅಸೋಸಿಯೇಷನ್ ಇರುತ್ತೆ, ಆ ಅಸೋಸಿಯೇಷನ್ಲಿ ದುಡ್ಡು ಕಲೆಕ್ಷನ್ ಮಾಡ್ತಾರಲ್ಲ, ಪ್ರಮೋಷನ್ ಆಗಿ ಅವರಿಗೆ ಪೋಸ್ಟಿಂಗ್ ಕೊಡಲಿಕ್ಕೆ, ಅದಕ್ಕೆ ಸಂಬಂಧಪಟ್ಟಂಥ 2 ಅಧಿಕಾರಿಗಳ ಕಾನ್ವರ್ಸೇಷನ್. ಬಟ್ ಕುಮಾರಸ್ವಾಮಿ ಅವರೇ, ನೀವು ಆ ಪೆನ್ ಡ್ರೈವ್ ತೆಗೆದಿದ್ದಕ್ಕೇನೆ ನವೆಂಬರ್ನಲ್ಲಿ ರಾಜ್ಯಪಾಲರ ಟೇಬಲ್ಗೆ ತಪ್ಪು ನಿಮ್ಮ ಈ ಜಂತಕಲ್ ಹಾಗೆ ಸಾಯಿ ಮಿನರಲ್ಸ್ ಹಗರಣದ ವಿಚಾರ
ಲೋಕಾಯುಕ್ತ SIT ಇಂದ ರಾಜ್ಯಪಾಲರ ಟೇಬಲ್ಗೆ ಹೋಗಿದ್ದೇನೆ, ನಿಮ್ಮ ಜೇಬಿಂದ ಪೆನ್ ಡ್ರೈವ್ ಆಚೆ ಬಂದಿದ್ದಕ್ಕೆ ಅಂತಾರೆ. ಅದರಲ್ಲಿ ಸಂಶಯನೇ ಇಲ್ಲ. ಯಾವಾಗ ನಾನು ಪ್ರಾರಂಭಿಕವಾಗಿ ಈ ಸರ್ಕಾರದ ತಪ್ಪುಗಳನ್ನು ಒಂದೇ ವಾರದಲ್ಲಿ ಜನತೆ ಮುಂದೆ ಇಡ್ಲಿಕ್ಕೆ ಪ್ರಾರಂಭ ಮಾಡಿದೆ, ಅವರಲ್ಲಿ ಅವತ್ತೇ ಶುರುವಾಯಿತು. ಏನಾದರೂ ಮಾಡಿ ಕುಮಾರಸ್ವಾಮಿಗೆ ಸಂಬಂಧಪಟ್ಟಿದ್ದು ಹಳೆ ಕಡತಗಳೇನಿದ್ರೆ ತೆಗೀರಿ 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 ಅಂತ ಹೇಳಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲೇ ಎಷ್ಟು ಮೀಟಿಂಗ್ಗಳಾಗಿದೆ ಅನ್ನೋದು ಗೊತ್ತು ನನಗೆ. ನಾನು ಈ ಒಂದು ವಿಷಯದಲ್ಲಿ ಯಾತಕ್ಕೆ ನನಗೆ ಹೆದರ್ತಕ್ಕಂಥ ಪ್ರಶ್ನೆ ಇಲ್ಲ. ಅವ್ರು ಏನೇ ಹೇಳಲಿ, ಲಘುವಾಗಿ ಕುಮಾರಸ್ವಾಮಿ ಹಿಟ್ ಆ್ಯಂಡ್ ರನ್ ಅಂತ ಹೇಳ್ತಾರೆ, ದಾಖಲೆಗಳಿಲ್ಲ, ಸುಮ್ಮನೆ ತಾರ್ಕಿಕೊಂಡಿಲ್ಲ, ಏನೋ ಮಾತನಾಡ್ತಾರೆ, ಏನೋ ಹೋಗ್ತಾರೆ ಅಂತ ಹೇಳ್ತಾರೆ. ಹಳೇದನ್ನು ನೆನಪಿಸ್ಕೊಡ್ಲಿಕ್ಕೆ ಬಯಸ್ತೀನಿ. ಹಿಂದೆ ಯಾವ್ಯಾವ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದೀವಿ, ಅದು ಯಾವುದು ನಾನು ಸೃಷ್ಟಿ ಮಾಡಿದ ದಾಖಲೆ ಅಲ್ಲ. ಸರ್ಕಾರದಲ್ಲಿ ಏನೇನೋ ಅಕ್ರಮಗಳು ನಡೀತಾ ಇತ್ತು ಅದರ ಒರಿಜಿನಲ್ ದಾಖಲೆಗಳನ್ನು ಬಿಡುಗಡೆ ಮಾಡ್ತಾ ಬಂದಿದ್ದೇವೆ. ತಾರ್ಕಿಕ ಅಂತ್ಯವನ್ನು ನಾನು ಕೊಡಲಿಕ್ಕಾಗಲ್ಲ. ತಾರ್ಕಿಕ ಅಂತ್ಯ ಅಂತಕ್ಕಂಥದ್ದು ಎಲ್ಲಿ ಬರುತ್ತೆ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನದಲ್ಲಿ ಯಾವೊಂದು ಸಂಸ್ಥೆಗಳಿಗೆ ಅಧಿಕಾರ ಕೊಟ್ಟಿದ್ದಾರೆ, ಆ ಸಂಸ್ಥೆಗಳಲ್ಲಿ ಪಾರದರ್ಶಕವಾದಂಥ ತೀರ್ಮಾನಗಳಾದಾಗ ತಾರ್ಕಿಕ ಅಂತ್ಯ ಕಾಣಬಹುದು. ನಾನು ಒಂದು ವಿರೋಧ ಪಕ್ಷದ ಸ್ಥಾನದಲ್ಲಿ ಶಾಸಕನಾಗಿ ವಿರೋಧ ಪಕ್ಷದ ಕೆಲಸ ನಿರ್ವಹಣೆ ಮಾಡಲಿಕ್ಕೆ ತಪ್ಪುಗಳು ಮಾಡಿರ್ತಕ್ಕಂಥ ಮಾಹಿತಿಗಳನ್ನು ಇಡ್ಬೋದು ನಾನು. ಆದರೆ ಅಂತಿಮವಾಗಿ ತಾರ್ಕಿಕ ಅಂತ್ಯವನ್ನು ಕಾಣಿಸ್ಬೇಕಾದಂಥ ಜವಾಬ್ದಾರಿ ಸ್ಥಾನದಲ್ಲಿ ಈ ದೇಶದ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವ ಬಂದ ನಂತರ ರಾಜ್ಯಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಈ ಮೂರು ಸಂಸ್ಥೆಗಳ ಜವಾಬ್ದಾರಿ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಹೆಚ್ಚಿನ ಜವಾಬ್ದಾರಿ ಇರತಕ್ಕಂಥದ್ದು. ಕೆಲವು ವಿಷಯಗಳನ್ನು ನಮಗೆ ಗೊತ್ತಿದ್ದು ನಾವು ಹೇಳಲಿಕ್ಕಾಗಲ್ಲ ಏನೇ ನಡೀತಿದೆ ಅಂತಕ್ಕಂಥದ್ದು. ಈ ಮೂರು ಸಂಸ್ಥೆಗಳು ಅದ್ರ ಜೊತೆಗೆ ನಮ್ಮ ಪತ್ರಿಕಾರಂಗನೂ ಸೇರಿಸ್ಕೋತಾರೆ. ಪಾರದರ್ಶಕವಾದಂಥ, ನ್ಯಾಯಯುತವಾದಂಥ, ಪ್ರಾಮಾಣಿಕವಾದಂಥ ರೀತಿಯ ತೀರ್ಮಾನಗಳು ಹೊರಬಂದರೆ ಇವತ್ತು ಈಗ ನಡೀತಿರ್ತಕ್ಕಂಥ ಇಂಥ ಒಂದು ಭಯಭೀತಿ ಇಲ್ಲದೆ ಇರತಕ್ಕಂಥ, ಜನಸಾಮಾನ್ಯರಿಗೆ ಗೌರವ ದೊರಕದೇ ಇರತಕ್ಕಂಥ ಆಡಳಿತಗಳನ್ನು ನಾವೇನು ಕಾಣ್ತೇವೆ, ಇದನ್ನು ಹೋಗಲಾಡಿಸ್ಲಿಕ್ಕೆ ಸಾಧ್ಯ. ಒಬ್ಬರ ಕೈಯಲ್ಲಿ ಸಾಧ್ಯ ಆಗಲ್ಲ.